Good morning, everybody, and welcome to the class studio. Today we learn 6th standard, Unit 5, A Chat with a Grasshopper. Grasshopper means ಮಿಡತೆ. ಮಿಡತೆಯೊಂದಿಗಿನ ಸಂವಾದ. ಇಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯ 5ನೇ ಪಾಠವಾದಂತಹ ಎ ಚಾಟ್ ವಿತ್ ಎ ಗ್ರಾಸ್ಹೋಪರ್ ಅನ್ನು ಅಭ್ಯಾಸ ಮಾಡೋಣ. ಪ್ರಿಪ್ರೇಟರಿ ಆಕ್ಟಿವಿಟಿ. ಹಿಯರ್ ವಿ ಹ್ಯಾವ್ an activity. Repeat after the teacher. The grasshopper and the elephant. It's a small poem. Repeat after me. Way down south, where bananas grow, a grasshopper stepped on an elephant's toe. The elephant said, with tears in his eyes, pick on somebody your own size. Anonymous. It's a poem written by an anonymous poet about grasshopper. Second activity is, can you draw a picture of a grasshopper? What do you know about grasshopper? Okay, you have to draw a picture of a grasshopper. ನೀವು ಒಂದು ಮಿಡತೆಯ ಚಿತ್ರವನ್ನು ಬಿಡಿಸಬೇಕು. And what do you know about grasshopper? The answer is, grasshoppers live everywhere. There are 11,000 to 18,000 varieties of grasshoppers in this world. They have 2 legs, 5 eyes, and an antenna. The antenna is used to pick up vibrations from the air and the ground. They eat plants, wheat, oat, corn, and barley. The skeleton is on the outside of the body. They make music by rubbing their back leg against their forewing. The small grasshopper is only 20 mm long. It is about the grasshopper. Okay, let's start the lesson. Before we start, subscribe our channel and press the bell icon for latest updates. If you like my videos, click the like button. Okay, let's start the lesson. One day, students of class 6 visited a park with their class teacher. All of them enjoyed and played well in the park. While they were playing and enjoying, Roshan, Tina, Rani, and Ani saw a green insect flying around and sitting on the stem of a tree. They were surprised to see it. They slowly went near the insect. ಒಂದು ದಿನ 6ನೇ ತರಗತಿಯ ವಿದ್ಯಾರ್ಥಿಗಳು ಅವರ ತರಗತಿ ಶಿಕ್ಷಕರೊಂದಿಗೆ ಕ್ಲಾಸ್ ಟೀಚರ್ನೊಂದಿಗೆ ಪಾರ್ಕಿಗೆ ಹೋಗಿದ್ರಂತೆ. ಸೊ ಆಗ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಆ ಪಾರ್ಕ್ನಲ್ಲಿ ಆಟ ಆಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಆಟ ಆಡುವಾಗ, ಎಂಜಾಯ್ ಮಾಡುವಾಗ ರೋಷನ್, ಟೀನಾ, ರಾಣಿ ಮತ್ತು ಆನಿ ಇವರು ಒಂದು ಕೀಟವನ್ನು ನೋಡ್ತಾರೆ. ಅದು ಹಸಿರು ಬಣ್ಣದ್ದಾಗಿದೆ. ಆ ಕೀಟ ಒಂದು ಮರದ ಕಾಂಡದ ಮೇಲೆ, ಅಂದರೆ ಒಂದು ಮರದ ಮೇಲೆ ಕುಳಿತಿದೆ. ಅದನ್ನು ನೋಡಿಬಿಟ್ಟು ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅವರು ನಿಧಾನವಾಗಿ ಆ ಕೀಟದ ಹತ್ರ ಹೋಗ್ತಾರೆ. ದ ಪಿಕ್ಚರ್ ಆಫ್ ಎ ಗ್ರಾಸ್ಹೋಪರ್. ಇಲ್ಲಿ ನೋಡಿ, ಚಿತ್ರದಲ್ಲಿ ಮಿಡತೆ ಆ ಮರದ ಕಾಂಡದ ಮೇಲೆ ಕುಳಿತಿರೋದನ್ನು ನಾವು ನೋಡಬಹುದು. ಕಾಣ್ತಾ ಇದೆಯಾ? ಈ ಕೀಟವನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಹಾಗೇನೆ ಇದ್ರ ಜೊತೆ ಆಟನೂ ಕೂಡ ಆಡಿರ್ತೀರಾ ಅಲ್ವಾ? ಪಾಠವನ್ನು ಮುಂದುವರಿಸೋಣ. ದಿಸ್ ಈಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ರಾಜು, ರಮ್ಯಾ, ಹಾಪಿ ಆ್ಯಂಡ್ ಅನಿ.
ರಾಜು, ವಾವ್, ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್. ಆಹಾ, ಎಂಥ ಸುಂದರವಾದ ಕೀಟ. ಮಿಡತೆನ ನೋಡಿಬಿಟ್ಟು ಹೇಳ್ತಾ ಇದ್ದಾನೆ. ರಮ್ಯಾ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ನಾನು ನಿಮ್ಮ ಹೆಸರನ್ನು ಕೇಳ್ಬೋದಾ? ಹಾಪಿ. ಗ್ರಾಸ್ ಹಾಪರ್ಗೆ ಹಾಪಿ ಅಂತ ಹೇಳಿ ಶಾರ್ಟ್ ನೇಮ್ ಕೊಟ್ಟಿದ್ದಾರೆ. ಐ ಆಮ್ ಎ ಸಮ್ಮರ್ ಟೈಮ್ ಸಿಂಗರ್. ಐ ಹ್ಯಾವ್ ಸೆವರಲ್ ಲೆಗ್ಸ್ ಆ್ಯಂಡ್ ಐಸ್. ಐ ಆಮ್ ಫಾರ್ಮರ್ಸ್ ಫ್ರೆಂಡ್. ಕ್ಯಾನ್ ಯು ಗೆಸ್ ಹೂ ಆಮ್ ಐ? ನಾನು ಬೇಸಿಗೆ ಕಾಲದಲ್ಲಿ ಹಾಡನ್ನು ಹಾಡ್ತೇನೆ. ನನಗೆ ಹಲವಾರು ಅಂದರೆ ಸೆವೆರಲ್, ಅದಕ್ಕೆ 6 ಲೆಗ್ಸ್ಗಳು ಇರುತ್ತೆ, ಕಾಲುಗಳಿವೆ, ಮತ್ತು ಬಹಳಷ್ಟು ಕಣ್ಣುಗಳಿವೆ. ಐ ಆಮ್ ಫಾರ್ಮರ್ಸ್ ಫ್ರೆಂಡ್. ನಾನು ರೈತನ ಮಿತ್ರ ಅಂತ ಹೇಳ್ಕೊತಾ ಇದೆ. ಹೇಳಿ ನಾನು ಯಾರು, ಗೆಸ್ ಮಾಡಿ ಅಂತ ಕೇಳುತ್ತೆ. ದೆನ್ ರಾಜು, ಯು ಆರ್ ಮಿಡತೆ. ಓ, ನೀನು ಮಿಡತೆ. ಹಾಪಿ, ಎಸ್ ಐ ಆಮ್ ಎ ಗ್ರಾಸ್ ಹಾಪರ್. ಆಗ ರಾಣಿ ಹೇಳ್ತಾಳೆ, ವೇರ್ ಡು ಯು ಲಿವ್? ವೇರ್ ಕ್ಯಾನ್ ವಿ ಫೈಂಡ್ ಯು? ಹಾಗಾದರೆ ನೀನು ಎಲ್ಲಿರೋದು? ನಾನು ನಿನ್ನನ್ನು ಎಲ್ಲಿ ಹುಡ್ಕೋದು? ಹಾಪಿ, ಐ ಲಿವ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಯು ಕ್ಯಾನ್ ಫೈಂಡ್ ಮೀ ಎವ್ರಿವೇರ್. ಯು ವಿಲ್ ಫೈಂಡ್ 11,000 to 18,000 varieties of grasshoppers in this world. ನಾನು ಹಲವಾರು ಕಡೆಯಲ್ಲಿ ಇರ್ತೀನಿ. ನೀವು ನನ್ನನ್ನು ಎಲ್ಲ ಕಡೆ ಕೂಡ ನೋಡಬಹುದು. ನನ್ನ 11,000ದಿಂದ ಹಿಡಿದು 18,000 ಪ್ರಕಾರಗಳಿವೆ. ಅಂದರೆ ಗ್ರಾಸ್ ಹಾಪರ್ಗಳು ಇಡೀ ಪ್ರಪಂಚದಲ್ಲಿ 11,000ದಿಂದ 18,000 ಪ್ರಕಾರಗಳಲ್ಲಿ ಲಭ್ಯವಿವೆ. ರಾಜು ಹೇಳ್ತಾನೆ, ಓಕೆ ಮೈ ಡಿಯರ್, ಟೆಲ್ ಮಿ ಹೌ ಯು ಫ್ಲೈ. ಆಯ್ತಪ್ಪ, ಹಾಗಾದರೆ ನೀನು ಹೇಗೆ ಹಾರ್ತೀಯಾ ಅಂತ ನಮ್ಗೆ ಹೇಳು. ದೆನ್ ಹಾಪಿ, ಐ ಹ್ಯಾವ್ 2 sets of wings for flying. Do you have wings, children? ಗ್ರಾಸ್ ಹಾಪರ್ ಇಲ್ಲಿ ಮಿಡತೆ ಉತ್ತರ ಹೇಳ್ತಾ ಇದೆ, ನನಗೆ 2 ಜೊತೆ ರೆಕ್ಕೆಗಳಿವೆ, ನಾನು ಅವುಗಳ ಮೂಲಕ ಹಾರ್ತೀನಿ. ನಿಮಗೆ ರೆಕ್ಕೆ ಇದೆಯಾ ಮಕ್ಕಳೇ ಅಂತ ಕೇಳುತ್ತೆ. ಆಗ ಆನಿ ಹೇಳ್ತಾನೆ, ನೋ, ವಿ ಡೋಂಟ್ ಹ್ಯಾವ್ ವಿಂಗ್ಸ್, ವಿ ವಾಂಟ್ ಟು ಫ್ಲೈ ಲೈಕ್ ಯು. ಇಲ್ಲ, ನಮಗೆ ರೆಕ್ಕೆಗಳಿಲ್ಲ, ಆದರೆ ನಾವು ಕೂಡ ನಿನ್ನ ಥರನೇ ಹಾರಾಡಬೇಕು. ಹೊಪ್ಪಿ, ಅದಕ್ಕೆ ಹೊಪ್ಪಿ ಆನ್ಸರ್ ಮಾಡುತ್ತೆ, ಓಕೆ, ಐ ವಿಲ್ ಟೀಚ್ ಯು ಹೌ ಟು ಫ್ಲೈ. ಆಯ್ತಾಯಿತು, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಹಾರಬೇಕು ಅಂತ ಹೇಳಿ. ಚಿಲ್ಡ್ರನ್, ವುಡ್ ಯು ಲೈಕ್ ಟು ಫ್ಲೈ ಲೈಕ್ ಎ ಗ್ರಾಸ್ ಹಾಪರ್? ವೈ ನಾಟ್? ನೋಡಿ, ಮಿಡತೆ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾನೆ ಮತ್ತು ಕೇಳ್ತಾ ಇದ್ದಾನೆ, ಮಕ್ಕಳೇ, ನೀವು ಗ್ರಾಸ್ ಹಾಪರ್ ಥರ ಹಾರಬೇಕು ಅಂತ ಬಯಸ್ತೀರಾ? ಬಯಸೋದಾದರೆ ಏಕೆ, ಅಥವಾ ಇಲ್ವಾ? ಇಲ್ಲ ಅಂದರೆ ಏಕೆ ಅನ್ನೋದನ್ನ ನೀವು ಹೇಳಬೇಕಾಗಿದೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಲೆಸನ್. ಆಲ್ ದ ಫ್ರೆಂಡ್ಸ್ ಆರ್ ಹ್ಯಾಪಿ ಆ್ಯಂಡ್ ಡ್ರೀಮ್ ಆಫ್ ಫ್ಲೈಯಿಂಗ್ ವಿತ್ ದ ಗ್ರಾಸ್ ಹಾಪರ್. ಎಲ್ಲ ಸ್ನೇಹಿತರು ಕೂಡ ತುಂಬ ಸಂತೋಷದಿಂದ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಏನಪ್ಪಾ ಅಂದರೆ ಆ ಮಿಡತೆ ಜೊತೆಯಲ್ಲಿ ಹಾರಾಡ್ತಾ ಇರೋ ಹಾಗೆ. ರಮ್ಯಾ, ವಿ ಹ್ಯಾವ್ 2 legs ಟು ವಾಕ್, ಜಂಪ್ ಆ್ಯಂಡ್ ರನ್ ಅರೌಂಡ್. ಹೌ ಮೆನಿ ಲೆಗ್ಸ್ ಡು ಯು ಹ್ಯಾವ್? ನಮಗೆ ಓಡಾಡಲಿಕ್ಕೆ ಅಂತ ಹೇಳಿ 2 ಕಾಲುಗಳಿವೆ. ಅವುಗಳ ಮೂಲಕ ನಾವು ಜಂಪ್ ಮಾಡ್ತೀವಿ ಮತ್ತು ಓಡಾಡ್ತೇವೆ. ಅವುಗಳ ಮೂಲಕ ನಾವು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೇವೆ. ನಿನಗೆ ಎಷ್ಟು ಕಾಲುಗಳಿವೆ? ಹಾಪಿ, I have 3 pairs of strong legs. I can jump and walk like you. ಆಗ ಮಿಡತೆ ಆನ್ಸರ್ ಮಾಡುತ್ತೆ, ನನಗೆ 3 ಜೊತೆ ಶಕ್ತಿಶಾಲಿಯಾದ ಕಾಲುಗಳಿವೆ, ನಾನು ಅವುಗಳ ಮೂಲಕ ಜಂಪ್ ಮಾಡ್ತೀನಿ. ಆ್ಯಂಡ್ ವಾಕ್ ಲೈಕ್ ಯು, ಮತ್ತು ಅವುಗಳ ಮೂಲಕನೇ ನಡೀತೇನೆ ಅಂತ ಹೇಳಿ. ರಾಣಿ, ಹಾಪಿ, ಹೌ ಡು ಯು ಎಸ್ಕೇಪ್ ಫ್ರಮ್ ಎನಿಮೀಸ್? ಹೌದಾ, ಹಾಗಾದರೆ ನೀನು ಶತ್ರುಗಳಿಂದ ಹೇಗೆ ತಪ್ಪಿಸ್ಕೋತೀಯಾ ಅಂತ ಹೇಳಿ ರಾಣಿ ಕೇಳ್ತಾಳೆ. ಅದಕ್ಕೆ ಹಾಪಿ ಆನ್ಸರ್ ಮಾಡುತ್ತೆ, ಓ, ದೇ ಕಾಂಟ್ ಕ್ಯಾಚ್ ಮೀ ಸೋ ಈಸಿಲಿ. ಐ ಹ್ಯಾವ್ 5 eyes and a pair of antennae. The antenna helps me to sense danger and
ಐ ವಿಲ್ ಸ್ವಿಫ್ಟ್ಲಿ ಎಸ್ಕೇಪ್. ಓ, ಅವ್ರು ನನ್ನನ್ನು ಯಾರೂ ಕೂಡ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನನಗೆ 5 ಕಣ್ಣುಗಳಿವೆ ಮತ್ತು ನನಗೆ 2 ಆಂಟೆನಾ ಕೂಡ ಇದೆ. ಆ ಆ್ಯಂಟೆನಾದ ಮೂಲಕ ನಾನು ಡೇಂಜರ್, ಏನು ಅಪಾಯ ಇದೆ ಅನ್ನೋದನ್ನು ತಿಳ್ಕೊಂಬಿಡ್ತೀನಿ ಮತ್ತು ಬೇಗ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಉತ್ತರವನ್ನು ನೀಡುತ್ತೆ. ರಮ್ಯ, ನೌ ಯು ಆರ್ ನಾಟ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ಅಸ್, ಆರ್ ಯು? ಓ, ಹಾಗಾದರೆ ನೀನು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದೆಯಾ, ಹೌದಾ ಅಂತ ಹೇಳಿ ಪ್ರಶ್ನಿಸ್ತಾಳೆ. ಹಾಪಿ, ಐ ಆಮ್ ಯುವರ್ ಫ್ರೆಂಡ್ ರೈಟ್, ಐ ಟ್ರಸ್ಟ್ ಯು, ಐ ಆಮ್ ನಾಟ್ ಸ್ಕೇರ್ಡ್. ಈಗ ನಾನು ನಿಮ್ಮ ಸ್ನೇಹಿತ, ನಾನು ನಿಮ್ಮನ್ನು ನಂಬ್ತೇನೆ, ಆದ್ದರಿಂದ ನನಗೇನು ಭಯ ಇಲ್ಲಪ್ಪ. ದ ಚಿಲ್ಡ್ರನ್ ಆ್ಯಂಡ್ ಹಾಪಿ ಸ್ಟಾರ್ಟ್ ಪ್ಲೇಯಿಂಗ್. ಮತ್ತು ಆ ಮಕ್ಕಳೆಲ್ಲರೂ ಕೂಡ ಸೇರಿ ಆಟ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ರಾಜು, ಅಬ್ಸರ್ವಿಂಗ್ ದ ಬಾಡಿ. ಹಾಪಿ, ವಿ ಹ್ಯಾವ್ 2 ears. ಡೂ ಯು ಆಲ್ಸೋ ಹ್ಯಾವ್ ಇಯರ್ಸ್? ರಾಜು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಮಗೆ 2 ಕಿವಿಗಳಿವೆ, ನಿನಗೂ ಕಿವಿಗಳಿವೆಯಾ ಅಂತ ಹೇಳಿ ಮಿಡತೆಗೆ ಪ್ರಶ್ನೆ ಕೇಳ್ತಾನೆ. ಆಗ ಮಿಡತೆ ಉತ್ತರ ಹೇಳುತ್ತೆ, ಹಾಪಿ, ಐ ಡೋಂಟ್ ಹ್ಯಾವ್ ಇಯರ್ಸ್ ಲೈಕ್ ಯು, ಬಟ್ ದ ಆಂಟೆನಾ ಹೆಲ್ಪ್ಸ್ ಮೀ ಟು ಪಿಕ್ ಅಪ್ ವೈಬ್ರೇಷನ್ಸ್ ಫ್ರಮ್ ದ ಏರ್ ಆ್ಯಂಡ್ ದ ಗ್ರೌಂಡ್. ನನಗೆ ನಿಮ್ಮ ಥರ ಕಿವಿಗಳಿಲ್ಲ, ಆದರೆ ನನ್ನ ಬಳಿ ಆ್ಯಂಟೆನಾಸ್ ಇವೆ. ಅವುಗಳು ನನಗೆ ಶಬ್ದವನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ಅವುಗಳ ಮೂಲಕ ನಾನು ಗಾಳಿಯಲ್ಲಿರುವಂತಹ ಶಬ್ದದ ವೈಬ್ರೇಷನ್ಸ್ ಅಂದರೆ ಅಲೆಗಳ ಮೂಲಕ ನಾನು ಗುರುತಿಸ್ಕೊಂಡ್ಬಿಡ್ತೀನಿ. ಅದು ನನಗೆ ಕಿವಿಗಳ ರೂಪದಲ್ಲಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ಇದೆ. ರಮ್ಯ, ಹಾಪಿ, ಐ ಆಮ್ ವೆರಿ ಹಂಗ್ರಿ. ರಾಣಿ, ರಾಜು, ಅನಿ ಆ್ಯಂಡ್ ಐ ಆರ್ ಗೋಯಿಂಗ್ ಔಟ್ ಫಾರ್ ಲಂಚ್. ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಫಾರ್ ಲಂಚ್? ರಮ್ಯಂಗೆ ತುಂಬ ಹಸಿವಾಗ್ಬಿಟ್ಟಿದೆ. ಅದಕ್ಕೆ ರಮ್ಯಾ ಹೇಳ್ತಾ ಇದ್ದಾಳೆ, ನಾವೆಲ್ಲರೂ ಕೂಡ ಲಂಚ್ಗೆ, ಮಧ್ಯಾಹ್ನದ ಊಟಕ್ಕೆ ಹೋಗ್ತಾ ಇದ್ದೀವಿ, ನೀನು ಕೂಡ ನಮ್ಮ ಜೊತೆ ಬರ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅದಕ್ಕೆ ಹಾಪಿ ಉತ್ತರ ಹೇಳುತ್ತೆ, ನೋ, ಐ ವೋಂಟ್ ಈಟ್ idlis, dosa, rice or chapati like you. I eat plants, wheat, oat, corn and barley. ಇಲ್ಲ ನಾನು ಬರಲ್ಲ. ನಾನು ನಿಮ್ಮ ಥರ ಎಲ್ಲ ಇಡ್ಲಿ, ದೋಸೆ, ರೈಸ್ ಅಂದರೆ ಅನ್ನ ಅಥವಾ ಚಪಾತಿಯನ್ನು ತಿನ್ನೋಲ್ಲ. ನಾನೇನಿದ್ರು ಬರೀ ಗಿಡಗಳನ್ನು, ಗೋಧಿಯನ್ನು, ಓಟ್ಸ್ನ, ಮೆಕ್ಕೆಜೋಳವನ್ನು ಮತ್ತು ಬಾರ್ಲಿಯನ್ನು ತಿಂತೀನಿ ಅಂತ ಹೇಳುತ್ತೆ. ಆಗ ರಾಣಿ ಹೇಳ್ತಾಳೆ, ಇಟ್ಸ್ ಗೆಟಿಂಗ್ ಲೇಟ್, ಮ್ಯಾಮ್ ವಿಲ್ ಸ್ಕೋಲ್ಡ್ ಅಸ್, ವಿ ನೀಡ್ ಟು ಗೋ, ನೈಸ್ ಟು ಮೀಟ್ ಯು ಹಾಪಿ, ಬಾಯ್. ಕೊನೆಗೆ ತುಂಬ ತಡವಾಗಿದೆಯಪ್ಪ, ಬೇಗ ಹೋಗಬೇಕು, ಆದ್ದರಿಂದ ನಾವು ಹೊರಡ್ತೀವಿ ಅಂತ ಹೇಳ್ತಾ ಗ್ರಾಸ್ ಹಾಪರ್ಗೆ ಬಾಯ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಹಾಪಿ, ನೈಸ್ ಟು ಮೀಟ್ ಯು ಟು, ಬಾಯ್, ಟೇಕ್ ಕೇರ್, ಸಿ ಯು ಸೂನ್. ಆಗ ಮಿಡತೆ ಕೂಡ ಮಕ್ಕಳ ಜೊತೆ ಆಟ ಆಡಿ ತುಂಬ ಸಂತೋಷ ಆಗಿರೋದ್ರಿಂದ ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಯಿತು, ಬಾಯ್ ಅಂತ ಹೇಳ್ತಾ ಅವರನ್ನು ಸಿ ಆಫ್ ಮಾಡುತ್ತೆ. ದಟ್ಸ್ ದ ಲೆಸನ್ ಈಸ್ ಕಂಪ್ಲೀಟೆಡ್ ಚಿಲ್ಡ್ರನ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.